ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯನ್ನು ಇವಾಗ ಪ್ರಾರಂಭ ಮಾಡೋಣ. ಇವತ್ತು ಸಾಂಖ್ಯಯೋಗದ 6 ಮತ್ತು 7ನೇ ಶ್ಲೋಕಗಳನ್ನು ಹೇಳ್ತಾ ಹೋಗೋಣ. ನಾ ಹಿಂದೆನೇ ಹೇಳ್ದಂಗೆ ಅರ್ಜುನ ವಿಷಾದ ಯೋಗದಲ್ಲಿ ಅರ್ಜುನನಿಗೆ ಯುದ್ಧ ಮಾಡಬೇಕಾ ಬೇಡವಾ, ಸ್ವಬಾಂಧವರ ಜೊತೆ ಯುದ್ಧ ಮಾಡಬೇಕಾ ಅಂತ ಅನ್ನಿಸ್ತು. ಅದನ್ನೇ ಹೇಳ್ತಾ ಬಂದ. ಸಾಂಖ್ಯಯೋಗದಲ್ಲಿ ಮೊದಲನೇ ಇದರಲ್ಲಿ ಮಾಡೋದೇ ಇಲ್ಲ ಅಂತ ಹೇಳಿ ರಥದ ಮಧ್ಯದಲ್ಲಿ ಕುಳಿತುಕೊಂಡ್ಬಿಟ್ಟ. ಆವಾಗ ಕೃಷ್ಣ ಹೇಳ್ತಾನೆ, ಯಾಕಪ್ಪ ಇಂಥ ದುರ್ಬುದ್ಧಿ ಬಂತು ಇಂಥ ಸಮಯದಲ್ಲಿ ಅಂತ. ಆವಾಗ ಅವನು ಹೇಳ್ತಾ ಹೋಗ್ತಾನೆ, ಅರ್ಜುನ, ನನಗೆ ಈ ಗುರುವಿನ ಹತ್ವಾಹಿ ಮಹಾನುಭಾವನ್ ಅಂತ, ಅಂದರೆ ಗುರುಗಳನ್ನು ಹತ್ಯೆ ಮಾಡೋಕ್ಕಿಂತ ಮಹಾಪಾತಕ ಇನ್ನೇನು ಬೇಕು ನನಗೆ. ಅವರ ಒಂದು ರಕ್ತದಲ್ಲಿ ನಾನು ವಸ್ತುಗಳನ್ನು ಭೋಗಿಸೋದಾ ಅಂತ ಎಲ್ಲ ಕೇಳ್ತಾ ಮುಂದಿನ ಶ್ಲೋಕಕ್ಕೆ ಬರ್ತಾನೆ. ಅದರಲ್ಲಿ 6ನೇ ಶ್ಲೋಕದಲ್ಲಿ ಹೇಳ್ತಾನೆ, ನ ಚೈತದ್ವಿದ್ಮ ಕತರನ್ನ ಗರಿಯೋ ಯದ್ವಾ ಜಯೇಮ ಯದಿವಾನು ಜಯೇಯು ಯಾನೇನ ಹತ್ವ ನ ಜಿಜೀವಿಷಾಮಃ ಸ್ಥೇವಸ್ಥಿತ ಪ್ರಮುಖೆ ಧಾತೃರಾಷ್ಟ್ರ ಅಂತ. ಅಂದರೆ ಇದು ಯುದ್ಧ, ನಾವು ಗೆಲ್ತೀವೋ ಅಥವಾ ಕೌರವರೇ ಗೆಲ್ತಾರೋ ಇದರಲ್ಲಿ ಯಾವುದೂ ನಿಶ್ಚಿತವಾಗಿಲ್ಲ. ಅಲ್ಲೂ ಅತಿರಥ ಮಹಾರಥರಿದ್ದಾರೆ, ನಮ್ಮ ಕಡೆಯೂ ಇದ್ದಾರೆ. ಅಲ್ಲೂ ಅಪಾರವಾದ ದೊಡ್ಡ ಸೈನ್ಯವೇ ನಿಂತಿದೆ, ನಮ್ಮ ಕಡೆಯೂ ನಿಂತಿದೆ. ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನು ನಾವೇನು ಹೇಳೋಕ್ಕಾಗ್ತಿಲ್ಲ. ಹಾಗಾಗಿ ಅವರೇ ಗೆಲ್ಬೋದು ಯುದ್ಧದಲ್ಲಿ. ಆವಾಗ ಸಾವು ನೋವುಗಳಂತೂ ಆಗಿರುತ್ತೆ, ನಾವು ಸೋಲ್ಬೋದು. ಅಥವಾ ಅವರೇ ಸತ್ತು ಹೋದರೆ, ಧೃತರಾಷ್ಟ್ರನ ಮಕ್ಕಳೆಲ್ಲ ಸತ್ತು ಹೋದರೆ ಅವರೇ ಇಲ್ಲದೆ ಅವ್ರ ಮುಂದೆ ನಾವು ರಾಜ್ಯಭಾರ ಮಾಡಿ ತೋರಿಸ್ಬೇಕಾಗಿತ್ತು ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತ. ಅವರೇ ಇಲ್ಲದೆ ನಾವೇನು ರಾಜ್ಯಭಾರ ಮಾಡೋದು ಅನ್ನೋ ಒಂದು ಪ್ರಶ್ನೆಯನ್ನು ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಅದೇ ಥರ ಮುಂದಿನ 7ನೇ ಶ್ಲೋಕದಲ್ಲಿ ಹೇಳ್ತಾನೆ, ಕಾರ್ಪಣ್ಯ ದೋಷೋ ಭಾತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಾಃ ಯಶ್ರೇಯಂ ತ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯೇಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಾಂ ಅಂತ ಹೇಳ್ತಾನೆ. ಅಂದರೆ ನನಗೇನೂ ಗೊತ್ತಾಗ್ತಾ ಇಲ್ಲ, ಏನೇನೋ ಅನ್ನಿಸ್ತಾ ಇದೆ. ನನಗೆ ಏನು ಮಾಡಬೇಕು, ಯುದ್ಧ ಮಾಡಿದ್ರೆ ಸರಿನಾ ಯುದ್ಧ ಬಿಟ್ಟರೆ ಸರಿನಾ, ಕೌರವರ ಜೊತೆ ಯುದ್ಧ ಮಾಡಬೇಕಾ ಬೇಡವಾ, ಏನೂ ನನಗೆ ಅರ್ಥವಾಗ್ತಾ ಇಲ್ಲ. ಯಾವುದು ದೋಷ, ಯಾವುದು ಪಾಪ, ಯಾವುದು ಪುಣ್ಯ, ಯುದ್ಧ ಮಾಡೋದು ಪಾಪನ, ಯುದ್ಧ ಮಾಡದೇ ಇರೋದು ಪಾಪನ, ನಾವು ಇವ್ರನ್ನೆಲ್ಲ ಸಾಯಿಸೋದು ಪಾಪನ, ಸಾಯಿಸದೇ ಇಲ್ಲದೆ ಇರೋದು ಪಾಪನ, ಏನೂ ನನಗೆ ಅರ್ಥವಾಗ್ತಾ ಇಲ್ಲ. ಅದಕ್ಕೆ ಶಿಷ್ಯೇಸ್ತೇಹಂ ಶಾದಿಮಾಂ ತಾಂ ಪ್ರಪನ್ನ, ಅಂದರೆ ನಿನ್ನನ್ನು ನನ್ನ ಶಿಷ್ಯನನ್ನಾಗಿ ಮಾಡ್ಕೋ, ನಾನು ನಿನಗೆ ಸಂಪೂರ್ಣ ಶರಣಾಗತನಾಗಿದ್ದೀನಿ. ಶ್ರೀಕೃಷ್ಣನನ್ನು ಕೇಳ್ಕೊತಾನೆ, ನನ್ನನ್ನು ಈಗ ಆಪ್ತ ಸಖ ಅನ್ಕೋಬೇಡ, ನನ್ನನ್ನು ಶಿಷ್ಯ ಅನ್ಕೋ, ನನಗೆ ದಯವಿಟ್ಟು ದಾರಿದೀಪವನ್ನು ತೋರಿಸು, ನನ್ನ ಮನಸ್ಸಿಗೆ ಏನೇನೋ ಅನ್ನಿಸ್ತಾ ಇದೆ, ದಾರಿದೀಪವಾಗು ನನಗೆ. ನನ್ನ ಶಿಷ್ಯ ಅಂದ್ಕೊಂಡು ನನ್ನನ್ನು ಉದ್ಧಾರ ಮಾಡು, ನನಗೆ ಏನು ಮಾಡಬೇಕು ಅನ್ನೋದನ್ನು ಒಂದು ಕರೆಕ್ಟಾಗಿ ಹೇಗೆ ನಾನು ಈ ಒಂದು ಸ್ಥಿತಿಯಿಂದ ಹೊರಗೆ ಬರಬೇಕು ಅನ್ನೋದನ್ನು ತಿಳಿಸು ಅಂತ ಹೇಳಿ ಇಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಅರ್ಜುನ ಕೃಷ್ಣನ ಹತ್ರ ಮಾಡ್ತಾನೆ. ನಾನೇನು ಮಾಡಬೇಕು, ನಾನು ಇದು ಮಾಡಿದ್ರೆ ಸರಿನಾ ತಪ್ಪ ಅನ್ನೋದನ್ನು ದಯವಿಟ್ಟು ಒಂದು ಸ್ವಲ್ಪ ಬಿಡಿಸಿ ಹೇಳು, ನನ್ನನ್ನು ನಿನ್ನ ಶಿಷ್ಯ ಅನ್ಕೋ, ನೀನು ಏನು ಹೇಳ್ತೀಯೋ ಅದನ್ನು ಮಾಡ್ತೀನಿ ಅಂತ ಹೇಳಿ ಅರ್ಜುನ ಸಂಪೂರ್ಣ ಶರಣಾಗತಿ ಕೃಷ್ಣ ನನಗೆ ಮಾಡ್ಕೋತಾನೆ. ಅಂದರೆ ಈಗ ಯಾರೇ ಆಗಲಿ ಸಂಪೂರ್ಣವಾಗಿ ಶರಣಾಗರಾದರೆ ಮಾತ್ರ ನಾವೇನಾದರೂ ಅವ್ರಿಗೆ ಹೇಳೋಕ್ಕಾಗೋದು. ಅವರು ಅರ್ಧಂಬರ್ಧದಲ್ಲಿ ಇದ್ದರೆ ನಾವೇನೂ ಹೇಳೋಕ್ಕಾಗಲ್ಲ. ಅದಕ್ಕೆ ಕೃಷ್ಣ ಈ ಒಂದು ಸ್ಥಿತಿಗೆ ಕಾಯ್ತಾನೆ. ನಿನಗೆ ಒಂದು ದ್ವಂದ್ವ ಇದೆ ಅಲ್ವಾ, ನೀನೇ ಡಿಸೈಡ್ ಮಾಡಿಲ್ಲ, ನಾನು ಮಾಡಲ್ಲ ಅಂತ ನೀ ಡಿಸೈಡ್ ಮಾಡಿಬಿಟ್ರೆ ಕೃಷ್ಣನೂ ಏನೂ ಮಾಡೋಕ್ಕಾಗಲ್ಲ. ಬಟ್ ಇವನು ಹೇಳ್ತಾನೆ, ಅರ್ಜುನ ಹೇಳ್ತಾನೆ ಏನಂತ, ನಾನು ನಿನ್ನಲ್ಲಿ ಶರಣಾಗತನಾಗಿದ್ದೀನಿ, ನನಗೇನು ಮಾಡಬೇಕು ಅಂತ ದಾರಿ ತೋಚ್ತಾ ಇಲ್ಲ, ದಯವಿಟ್ಟು ನನಗೆ ದಾರಿಯನ್ನು ತೋರಿಸು ಅಂತ ಕೇಳ್ತಾನೆ. ಹಾಗಾಗಿ ಇವನು ಶ್ರೀಕೃಷ್ಣ ಉಪದೇಶ ಮಾಡೋಕ್ಕೆ ಶುರು ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಂಗಾಗತ್ತೆ. ಇಲ್ಲಿ ಕೆಲವರು ಇರ್ತಾರೆ, ಏನಪ್ಪ ನನಗೆ ಎಲ್ಲ ತಿಳಿದಿದೆ, ನಾನೇನು ಯಾರನ್ನೂ ಕೇಳಬೇಕಾಗಿಲ್ಲ
ಅಂತ ಇದ್ಬಿಟ್ರೆ ಅಂಥವ್ರಿಗೆ ನಾವೇನೂ ಹೇಳೋಕ್ಕಾಗಲ್ಲ. ಯಾರಿಗೆ ಹೇಳ್ಬೋದು ಅಂದರೆ ತನ್ನ ಒಂದು ಎಂಟಿಯಿಂಗ್ ದ ಕಪ್ ಅಂತ ಕರಿತೀವಿ. ನಮ್ಮಲ್ಲಿ ಏನೂ ಇಲ್ಲ, ನಮ್ಮದೇನೂ ಇಲ್ಲ, ಎಲ್ಲ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಭಗವಂತನ ಮುಂದೆ ಸಂಪೂರ್ಣ ಶರಣಾಗತಿ ಆದರೆ ಆವಾಗ ಭಗವಂತ ದಾರಿ ತೋರ್ಸೋಕ್ಕೆ ಶುರು ಮಾಡ್ತಾನೆ ಅಂತ ಹೇಳ್ಬೋದು. ಅದನ್ನೇ ಈಗ ಅರ್ಜುನ ಕೃಷ್ಣನ ಮುಂದೆ ಮಾಡ್ತಾ ಇದ್ದಾನೆ. ಮುಂದೆ ಏನು ಶ್ಲೋಕದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.